ಜಿಟಿ ದೇವೇಗೌಡ ಆಡಿರುವಂತ ಮಾತು ಹೌದು. ಅವ್ರ ಮಾತಿಗೆ ಹೇಳಿರ್ಬೋದು ಕುಮಾರಸ್ವಾಮಿ ಅವ್ರ ಹಾಗೆ ರಾಜೀನಾಮೆ ಕೊಡೋಕ್ಕಾಗುತ್ತಾ ಅನ್ನುವಂಥ ರೀತಿಯಾಗಿ. ಬಟ್ ಸಿದ್ದರಾಮಯ್ಯನವರ ವಿಚಾರವಾಗಿ ಅವರು ಅತಿಯಾಗಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿರುವಂಥದ್ದು ಸಹಜವಾಗಿ ಈಗ ದೋಸ್ತಿಗಳಿಗೂ ಕೂಡ ಬಹಳ ಮುಜುಗರವನ್ನ ತರಿಸಿದೆ. ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸ್ವಲ್ಪ ಕಸಿವಿಸಿ ಆದಂತಾನೆ ಕಂಡು ಬಂತು. ಜೊತೆಗೆ ಬಿಡಿ ಅವ್ರೇನೋ ಬಚಾವಾಗಕ್ಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ ಹೇಳಿದ್ರೆ ಬಹುಶಃ ಕೆಲವೊಂದು ಕಡೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಜಿಟಿ ದೇವೇಗೌಡರದ್ದು ಏನಾದರೂ ಸಮಸ್ಯೆ ಮುಂದೆ ಆಗ್ಬೋದಾಗಿ ಆ ಕಾರಣಕ್ಕಾಗಿ ಈಗಲೇ ಏನಾದ್ರು ಡಿಫೆಂಡ್ ಮಾಡ್ಕೊಂಡ್ಬಿಟ್ರಾ ಅನ್ನುವಂಥ ರೀತಿಯ ಕುಮಾರಸ್ವಾಮಿ ಅವರು ಆಡಿರುವಂಥ ಮಾತಿನಿಂದ ಬೇರೆ ಬೇರೆ ತರನಾದಂಥ ಪುಕಾರುಗಳು ಹುಟ್ಟೋದಕ್ಕೂ ಕೂಡ ಈಗ JDS ಇದೇ ರೀತಿಯಾಗಿ ಇದನ್ನ JDS ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಕೂಡ. ಅದೆಲ್ಲ ಮತ್ತೊಂದು ಹಂತ. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಪರ ಜಿಟಿ ದೇವೇಗೌಡ ಮಾತನಾಡಿರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಇದೀಗ ಪ್ರತಿಕ್ರಿಯಿಸಿದ್ದಾರೆ. ಸತ್ಯವನ್ನೇ ಹೇಳ್ತಿದ್ದಾರೆ. ಇನ್ನೂ ಹಲವು JDS ಹಾಗೆ ಬಿಜೆಪಿ ನಾಯಕರುಗಳು ಇದನ್ನ ಹೇಳಿದ್ರು ಅಚ್ಚರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಒಳ್ಳೆಯದನ್ನು ಹೇಳಿದ್ದಾರೆ, ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಎಲ್ಲರೂ ಅವರು ಗುಂಪಿನವರು ಒಳ್ಳೆಯದನ್ನು ಹೇಳಿದ್ದಾರೆ. ನಾನು ಇದನ್ನು ಹೇಳಿದ್ದೇನೆ, 25 ಜನ ಕೇಂದ್ರ ಸಚಿವರ ಮೇಲೆ ಇದೆ, ಬೇರೆ ಬೇರೆ ರಾಜ್ಯಗಳ ರಾಜ್ಯ ಸಚಿವರ ಮೇಲೆ ಕೂಡ ಸುಮಾರು ಒಂದು 200-300 ಕೇಸ್ ಇರ್ಬೋದು, ಮಂತ್ರಿಗಳಾಗಿದ್ದಾರೆ. ಈಗ ನಾನು ಕೂಡ ಇದನ್ನು ಹೇಳಿದ್ದೀನಿ ಬೆಂಗಳೂರಿನಲ್ಲಿ. ಈ ರೀತಿ ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಕೇಸ್ ನಡೀತಾ ಇದೆ, ಕೆಲವರಿಗೂ ಚಾರ್ಜ್ ಶೀಟ್ ಆಗಿದೆ, ಕೆಲವರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರ ಮಂತ್ರಿಯಾಗಿ ಮುಂದುವರ್ತಿದ್ದಾನೆ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ವಿಶೇಷ ಅನ್ನೋದು ನಮ್ಮ ವಾದ. ಕಾಂಗ್ರೆಸ್ ಪರವಾಗಿ ಬಂದಿಲ್ಲ ಅವರು. ಅಲ್ಲಿರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವರಲ್ಲಿ. ಬಿಜೆಪಿಯಲ್ಲಿ ಇರೋರ್ದು ಇದೆ, JDS ಇರೋರು ಭಾಳಷ್ಟು ಜನ ಈ ಒಪಿನಿಯನ್ ಇದೆ ಅವ್ರದ್ದು. ಅಥವಾ ಮೂಡ ತಂಟೆಗೆ ಬಂದರೆ ಎಲ್ಲರ ಬುಡಕ್ಕೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಈ ರೀತಿಯಾದಂತ ಹೇಳಿಕೆ ಇಲ್ಲ, ಹಾಗೆ ಹೇಳಲಿಕ್ಕೆ ಆಗೋಲ್ಲ. ಅದನ್ನು ಇನ್ನೂ ಅದ್ರ ಬಗ್ಗೆ ಚರ್ಚೆನೇ ಮಾಡಿದೆ. ಈ ರೀತಿ ನನಗೂ ಬರ್ತೈತೆ ಅವ್ರಿಗೂ ಬರ್ತೈತೆ ಹೇಳಲಿಕ್ಕೆ ಆಗೋಲ್ಲ. ಈಗ ಸಿದ್ದರಾಮಯ್ಯ ಅವ್ರು ಬಂದಿದೆ, ಅದನ್ನು ಅವರು ಡಿಪೆಂಡ್ ಆಗಿ ನೋಡ್ತಿದ್ದಾರೆ ಅಷ್ಟೇ. ಮೂಡನೇ ತಪ್ಪು ಒಪ್ಕೊಂಡಿದೆ. ಹೌದು, ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ನಾವು ಇದನ್ನ ಕಾಂಪನ್ಸೇಷನ್ ಆಗಿ ನಾವು ಕೊಡ್ತಾ ಇದ್ದೀವಿ ಅಂತ ಅವರೇ ಹೇಳಿದ ಮೇಲೆ ತಾನೇ ಇದಾಗಿರೋದು. ಸೊ ಇದು ಜಿಟಿ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅವ್ರು ಹೇಳ್ತಾ ಇರೋದು. ಇದು ರಾಜಕೀಯ ಪ್ರೇರಿತ ಅಂದ್ಬಿಟ್ಟು ನಾವು ಡೇ 1 ಹೇಳ್ತಾ ಇದ್ದೀವಲ್ಲ, ಈಗ ಅದು ಸಾಬೀತಾಗಿದೆ ಅಲ್ವಾ. ಸೊ ಇದು ಪ್ರಕರಣ ಜಿಟಿ ದೇವೇಗೌಡರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಅಲ್ಲಿ ಯಾವುದೇ ಮಾನ್ಯ ಜಿಟಿ ದೇವೇಗೌಡರಿಗೆ ಈಗ ಅರಿವಾಗಿದೆ, ಅವರು ಮಾತಾಡಿದ್ದಾರೆ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತೇಳಿ ಹೇಳಿ, ಅದಕ್ಕೆ ಅವರಿಗೆ ನಾನು ಅವರ ಹೇಳಿಕೆ ಸ್ವಾಗತ ಮಾಡ್ತೀನಿ.